ಸೊ ರಾಜ್ಯದಲ್ಲಿ ಶಾಲೆ ಬಂದ್ ಆಗಿ 8 ತಿಂಗಳಾಗಿದೆ. ಮತ್ತೆ ಯಾವತ್ತಿನಿಂದ ಶಾಲೆ ಆರಂಭವಾಗುತ್ತೆ? ಡಿಸೆಂಬರ್ 2ನೇ ವಾರದಲ್ಲಿ ಶಾಲೆ ಏನಾದರೂ ಆರಂಭವಾಗುತ್ತಾ? ಈಗಾಗಲೇ 8 ತಿಂಗಳಾಗಿದೆ ಶಾಲೆ ಬಂದ್ ಆಗಿ. ಹೊಸ ವರ್ಷದವರೆಗೆ ಶಾಲೆನೇ ತೆರೆಯಲ್ವಾ? ಹಾಗಿದ್ದಾಗ ಯಾಕೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಹೇಳ್ತೀವಿ. ಮತ್ತೆ ಶಾಲೆ ತೆರೆಯುವುದು ಜನವರಿಯಲ್ಲೇನೇನಾ? ಮುಂದಿನ ವರ್ಷವೇ ಆಗುತ್ತಾ? ಈ ಶೈಕ್ಷಣಿಕ ವರ್ಷದ ಕಥೆ ಏನು ಹಾಗಿದ್ರೆ? ಸೊ ಎಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇರೋದು. ನಿಮಗೆ ಯಾಕೆ ಈ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ? ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ, ಈಗ ಮತ್ತೊಮ್ಮೆ ಯಾಕೆ ಶಾಲೆ ತೆರೆಯೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿಯನ್ನ ಕೊಡ್ತೀವಿ. ಇವತ್ತು ಒಂದಿಷ್ಟು ಬೆಳವಣಿಗೆಗಳು ಶಿಕ್ಷಣ ಇಲಾಖೆಯಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಈ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು. ಸೊ ಯಾಕೆ ಏನು ಅನ್ನೋದ್ರ ಬಗ್ಗೆ. ಶಾಲೆ ತೆರೆಯೋದು ಈಗ ಪ್ರತಿಯೊಬ್ಬರ ಮನೆಗೂ ಕೂಡ ಸಂಬಂಧಪಟ್ಟಂತ ವಿಚಾರ. ಸೊ ಶಾಲೆ ತೆರೆದ್ರೆ ನಿಮ್ಮ ಮಕ್ಕಳು ಮನೆಯಲ್ಲಿರುವಂತವ್ರು ಶಾಲೆಗೆ ಹೋಗ್ಬೇಕಾ ಬೇಡವಾ, ಕಳಿಸ್ತೀರಾ ಕಳಿಸಲ್ವಾ, ಇವೆಲ್ಲವೂ ಕೂಡ ಚರ್ಚೆ ಇದೆ. ಸೊ ಹಾಗಿದ್ರೆ ಶಾಲೆ ತೆರೆಯೋದ್ರ ಬಗ್ಗೆ ಈಗ ಯಾಕೆ ಚರ್ಚೆ ನಡೀತಾ ಇದೆ ಅಂದ್ರೆ ಈ ವಿಚಾರಕ್ಕೆ ನೋಡಿ. ಶಾಲೆ ಆರಂಭದ ಬಗ್ಗೆ ಇವತ್ತು ಮಹತ್ವದ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಶಿಕ್ಷಣ ಇಲಾಖೆಯಿಂದ ವರದಿ ಸಿದ್ಧಗೊಂಡಿದೆ ಶಾಲೆ ಆರಂಭದ ಬಗ್ಗೆ. ಆ ವರದಿಯನ್ನ ಇವತ್ತು ಶಿಕ್ಷಣ ಸಚಿವರಿಗೆ ಶಿಕ್ಷಣ ಇಲಾಖೆ ಸಲ್ಲಿಸಲಿದೆ. ಸೊ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಅವರು ಈ ವರದಿಯನ್ನ ಸಚಿವರಿಗೆ ಸಲ್ಲಿಸಲಿದ್ದಾರೆ. ಆ ವರದಿಯನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸಲ್ಲಿಸ್ತಾರೆ. ಹಾಗಾದ್ರೆ ಶಿಕ್ಷಣ ಇಲಾಖೆ ಸಿದ್ಧಪಡಿಸಿರುವಂತಹ ವರದಿಯಲ್ಲಿ ಏನಿದೆ? ಸೊ ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಸೊ ಶಾಲೆ ವಿಚಾರ, ಶಾಲೆ ಭವಿಷ್ಯದ ಬಗ್ಗೆ, ಶಾಲೆ ಯಾವಾಗ ಆರಂಭವಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ವರದಿಯನ್ನ ರೆಡಿಯಾಗಿದೆ, ವರದಿ ಸಿದ್ಧಪಟ್ಟಿದೆ. ಸೊ ಆ ವರದಿಯನ್ನ ಶಿಕ್ಷಣ ಸಚಿವರಿಗೆ ನೀಡುತ್ತಾರೆ. ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾರೆ. ಮುಖ್ಯಮಂತ್ರಿಗಳು ಶಾಲೆ ಆರಂಭದ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ. ಸೊ ಇದು ಇವತ್ತಿನ ಶಾಲೆ ಆರಂಭ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ. ಆ ವರದಿಯಲ್ಲಿ ಏನಿದೆ ಅನ್ನೋ ಅಂಶವನ್ನ ಕೂಡ ನಿಮಗೆ ಹೇಳಬೇಕಲ್ವಾ? ಹಾಗಿದ್ದಾಗ ಸೊ ವರದಿಯಲ್ಲಿರುವಂತಹ ಅಂಶವೇನು, ವರದಿಯಲ್ಲಿರುವಂತಹ ವಿಚಾರಗಳೇನು, ಶಾಲೆ ಆರಂಭಿಸಿ ಅಂತ ಏನಾದರೂ ಶಿಕ್ಷಣ ಇಲಾಖೆ ಹೇಳ್ತಾ ಇದೆಯಾ? ನೋಡೋಣ. ಸೊ ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಶಿಕ್ಷಣ ಇಲಾಖೆಯ ವರದಿಯಲ್ಲಿ ಏನಿದೆ? ಶಾಲೆ ಆರಂಭಿಸಿ ಅಂತ ಏನಾದರೂ ಶಿಕ್ಷಣ ಇಲಾಖೆ ಆ ವರದಿಯಲ್ಲಿ ಏನಾದರೂ ಕೊಡ್ತಾ ಇದೆಯಾ ಮಾಹಿತಿಯನ್ನ? ಆದ್ರೆ ಯಾವಾಗ ಶಾಲೆ ಆರಂಭ ಮಾಡಬೇಕು ಅನ್ನೋದು ಸರ್ಕಾರದ ನಿರ್ಧಾರ. ಬಟ್ ಶಾಲೆಯನ್ನ ಆರಂಭ ಮಾಡಬೇಕು ಅಂತ ಏನಾದರೂ ಶಿಕ್ಷಣ ಇಲಾಖೆ ಹೇಳ್ತಾ ಇದೆಯಾ? ಯಾವ ತರಗತಿಯಿಂದ ಶಾಲೆಯನ್ನ ಆರಂಭ ಮಾಡಬೇಕು? SDMC ಖಾಸಗಿ ಶಾಲೆಗಳಿಂದ ಅಭಿಪ್ರಾಯವನ್ನ ಶಿಕ್ಷಣ ಇಲಾಖೆ ಸಂಗ್ರಹಿಸಿತ್ತು. ಸೊ ಹಾಗಾಗಿ ಶಿಕ್ಷಣ ಇಲಾಖೆ ಸಂಗ್ರಹಿಸಿರುವಂತಹ ಆ ಮಾಹಿತಿಯನ್ನ ವರದಿಯಾಗಿ ಸಿದ್ಧಪಡಿಸಿದೆ. ಆ ವರದಿಯನ್ನ ಶಿಕ್ಷಣ ಸಚಿವರಿಗೆ ನೀಡುತ್ತಾರೆ. ಶಿಕ್ಷಣ ಸಚಿವರಿಗೆ ಕೊಡ್ತಾ ಇರುವಂತಹ ಈ ವರದಿಯಲ್ಲಿ ಶಾಲೆ ಆರಂಭ ಮಾಡಬೇಕು ಅಂತ ಏನಾದರೂ ಹೇಳಲಾಗಿದೆಯಾ? ಶಾಲೆ ಆರಂಭ ಮಾಡೋದಾದ್ರೆ ಯಾವಾಗ ಮಾಡಬೇಕು? ಸರ್ಕಾರವೇ ನಿರ್ಧಾರವನ್ನ ಕೈಗೊಳ್ಳುತ್ತಾ? ಶಿಕ್ಷಣ ಇಲಾಖೆ ಇದೇ ಟೈಮಲ್ಲಿ ಶಾಲೆ ಆರಂಭ ಮಾಡಿ ಅಂತ ಏನಾದರೂ ಉಲ್ಲೇಖ ಮಾಡಿದೆಯಾ? ಅಥವಾ ಈ ಕ್ಲಾಸ್ಗಳಿಗೆ, ಇಂತಹ ವರ್ಗಗಳಿಗೆ ಮಾತ್ರ ಶಾಲೆಯನ್ನು ಆರಂಭ ಮಾಡಿ ಅಂತ ಏನಾದರೂ ಹೇಳಿದೆಯಾ? ಸೊ ಎಲ್ಲವೂ ಕೂಡ ವರದಿಯಲ್ಲಿರುವಂಥದ್ದು. ಸೊ ಆ ವರದಿಯಲ್ಲಿ ಏನಿದೆ ಎಲ್ಲ ಡಿಟೇಲ್ ಆಗಿ ನಿಮ್ಮ ಮುಂದೆ ಮಾಹಿತಿಯನ್ನ ಕೊಡ್ತೀವಿ. ಕಾರಣ ಈ ವರದಿಯೇ ಶಾಲೆ ಆರಂಭ ಮಾಡೋದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಸೊ ನವೆಂಬರ್ 30ರವರೆಗೂ ಕೂಡ ಶಾಲೆಯನ್ನ ಆರಂಭ ಮಾಡೋ ಹಾಗಿಲ್ಲ. ಕಾರಣ ಕೇಂದ್ರ ಸರ್ಕಾರ ನವೆಂಬರ್ 30ರವರೆಗೂ ಕೂಡ ಯಾವುದೇ ರೀತಿಯಾಗಿ ಶಾಲೆಯನ್ನ ತೆರೆಯೋ ಹಾಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅದಕ್ಕೆ. ಆದ್ರೆ ಈಗಾಗಲೇ ಹಲವು ರಾಜ್ಯಗಳು ಅದನ್ನ ಆರಂಭ ಮಾಡಿದ್ವು. ಪಕ್ಕದಲ್ಲಿರುವಂತಹ ಆಂಧ್ರ ಕೂಡ ಅದನ್ನ ಆರಂಭ ಮಾಡಿತ್ತು. ಆದ್ರೆ ಅಲ್ಲಿ 160ಕ್ಕೂ ಹೆಚ್ಚು ಟೀಚರ್ಸ್ ಗಳಿಗೆ ಕೊರೋನಾ ಬಂತು. 250ಕ್ಕೂ ಹೆಚ್ಚು ಮಕ್ಕಳಿಗೆ ಕೊರೋನಾ ಸೋಂಕು ಕಾಣಿಸಿಕೊಳ್ತು. ಮಾಡಿರುವಂತ ಎಡವಟ್ಟು ಅಲ್ಲಿ ಆಗಿದೆ. ಅದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಅಂಥದ್ದೇ ಸಮಸ್ಯೆ ನಮ್ಮಲ್ಲಿ ಆಗಬಾರದು ಅನ್ನೋ ಎಚ್ಚರಿಕೆಯ ಹೆಜ್ಜೆಯನ್ನ ನಮ್ಮ ರಾಜ್ಯ ಸರ್ಕಾರ ತಗೊಳ್ತಾ ಇದೆ, ಶಿಕ್ಷಣ ಇಲಾಖೆ ತಗೊಳ್ತಾ ಇದೆ. ಸೊ ಹಾಗಿದ್ರೆ ಶಿಕ್ಷಣ ಇಲಾಖೆ ಸಚಿವರಿಗೆ ಕೊಡ್ತಾ ಇರುವಂತಹ ವರದಿಯಲ್ಲಿ ಏನಿದೆ? ಸೊ ಆ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶಿಕ್ಷಣ ಇಲಾಖೆ ಕೊಟ್ಟಿರುವಂತಹ ವರದಿಯಲ್ಲಿರುವಂತಹ ಪ್ರಮುಖವಾಗಿರುವಂತಹ ಅಂಶಗಳು. ಎಸ್, ಶಿಕ್ಷಣ ಇಲಾಖೆಯ ವರದಿಯಲ್ಲಿ ಇರೋದು ಈ ಅಂಶ. ಮೊದಲು 9ರಿಂದ 10ನೇ ತರಗತಿವರೆಗೆ ಮಾತ್ರ ಶಾಲೆಯನ್ನ ಪ್ರಾರಂಭಿಸಿ ಅಂತ ಹೇಳ್ತಾ ಇದೆ. ಸೊ ಶಿಕ್ಷಣ ಇಲಾಖೆಯ ವರದಿಯಲ್ಲಿರುವಂತಹ ಅಂಶ ಮೊದಲು 9ರಿಂದ 12ನೇ ತರಗತಿವರೆಗೆ ಮಾತ್ರ ಶಾಲೆಯನ್ನ ಪ್ರಾರಂಭಿಸಿ ಅಂತ ಇದನ್ನೇ ಹೇಳ್ತಾ ಬಂದಿದ್ದು. ಈಗಾಗಲೇ ಡಿಗ್ರಿ ಕಾಲೇಜುಗಳನ್ನೆಲ್ಲವನ್ನ ಕೂಡ ನವೆಂಬರ್ 17ರಿಂದ ಆರಂಭ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಶಾಲೆಯನ್ನ ಆರಂಭ ಮಾಡಬೇಕಾದಾಗ ನಿಮಗೆ 9 ಮತ್ತು 10 ಜೊತೆಗೆ PUC 11 ಮತ್ತು 12 ಈ ತರಗತಿಗಳನ್ನ ಆರಂಭ ಮಾಡಬೇಕು ಅಂತ. ಇಡೀ ವಾರ ತರಗತಿಗಳನ್ನ ನಡೆಸೋದು ಬೇಡ.
ಅಂದರೆ ವಾರದಲ್ಲಿ 6 ದಿನ ನಿಮಗೆ ಕಾಲೇಜುಗಳು ನಡೀತಾ ಇತ್ತು. ಶನಿವಾರ ಹಾಫ್ ಡೇ ಇರ್ತಾ ಇತ್ತು. ಇನ್ನುಳಿದಂತಹ ಪೂರ್ಣ ದಿನದಲ್ಲಿ ನಿಮಗೆ 5 ದಿನ ಇರ್ತಾ ಇತ್ತು. ಸೊ ಭಾನುವಾರ ಒಂದಿನ ಬಿಟ್ಟು. ಆದರೆ ಈಗ ಅವರು 3 ದಿನ ಶಾಲೆಯನ್ನು ನಡೆಸೋದು ಅಂತ ಹೇಳಿ, ದಿನ ಬಿಟ್ಟು ದಿನ, ಸೋಮವಾರ, ಬುಧವಾರ, ಶುಕ್ರವಾರ ಈ ರೀತಿಯಾಗಿ ಶಾಲೆಯನ್ನು ಕಾಲೇಜ್ಗಳನ್ನು ಆರಂಭ ಮಾಡೋದು ಅಂತ. ಕಾಲೇಜ್ ಅಂದರೆ PUC, ಪದವಿ ಪೂರ್ವ. ಸೊ ಹೆಚ್ಚು ಮಕ್ಕಳಿರುವಂಥ ಶಾಲೆಯಲ್ಲಿ ಪಾಳೆಯಲ್ಲಿ ಕ್ಲಾಸನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ತುಂಬ ವ್ಯತ್ಯಾಸ ಆಗಲಿಕ್ಕಿಲ್ಲ. ನಿಮಗೆ ಶಿಫ್ಟ್ ವೈಸ್ ಕ್ಲಾಸಸ್ಗಳನ್ನು ಮಾಡಿದರೆ ಅದರಲ್ಲಿ ತುಂಬ ವ್ಯತ್ಯಾಸ ಆಗಲಿಕ್ಕಿಲ್ವೇನೋ ಅಂತ ಅನಿಸುತ್ತೆ. ಸೊ ಹೆಚ್ಚು ಮಕ್ಕಳಿರುವಂಥ ಶಾಲೆಯಲ್ಲಿ ಪಾಳೆಯಲ್ಲಿ ಕ್ಲಾಸನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನು ವ್ಯತ್ಯಾಸ ಆಗಲಿಕ್ಕಿಲ್ಲ. ಪಾಳಿಯಲ್ಲಿ ಮಾಡೋದಾದರೆ ಕೊರೋನಾ ಏನು ಪಾಳಿಯಲ್ಲಿ ನೋಡ್ಕೊಂಡು ಬರುತ್ತಾ, ಶಿಫ್ಟ್ ವೈಸ್ ನೋಡ್ಕೊಂಡು ಬರುತ್ತಾ? ಹಾಗಾಗಲ್ಲ. 1ರಿಂದ 8ನೇ ತರಗತಿಯವರೆಗೆ ಸದ್ಯಕ್ಕೆ ಶಾಲೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ರೆ ನೋ ಇಶ್ಯೂ, ಅದರಲ್ಲಿ ಯಾವ ಸಮಸ್ಯೆನೂ ಆಗಲಿಕ್ಕಿಲ್ಲ. 9 ಮತ್ತು 10ನೇ ತರಗತಿ ಅತಿ ಮುಖ್ಯವಾಗಿರುತ್ತೆ. 8ನೇ ತರಗತಿಗೆ ಬೇಕಿದ್ರೆ ಆನ್ಲೈನ್ನಲ್ಲಿ ನಿಮಗೆ ಒಂದಿಷ್ಟು ಕ್ಲಾಸ್ಗಳನ್ನು ತಗೊಳ್ಬಹುದು, ಅದರಲ್ಲಿ ಯಾವ ಸಮಸ್ಯೆನೂ ಆಗಲಿಕ್ಕಿಲ್ಲ. ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ವಿದ್ಯಾರ್ಥಿಯ ಮೇಲೆ ಬೀಳಲ್ಲ. ಇನ್ನು DD ಜೊತೆಗೆ ಯೂಟ್ಯೂಬು, ಆನ್ಲೈನ್ ಕ್ಲಾಸ್ ಮೂಲಕವಾಗಿ ಬೋಧನೆ ಸೂಕ್ತ ಈಗಾಗಲೇ ಅವರಿಗೆ ಮಾಡಲಾಗ್ತಾ ಇದೆ. ಅವರಿಗೆ ಕ್ಲಾಸ್ಗಳನ್ನು ಕೂಡ ಈಗ DD ಚಂದನದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಚಾನಲಲ್ಲಿ. ಸೊ ಯೂಟ್ಯೂಬ್ನಲ್ಲೂ ಕೂಡ ಅದರ ಬಗ್ಗೆ ಅಪ್ಲೋಡ್ಗಳನ್ನು ಮಾಡಿದ್ದಾರೆ. ಆನ್ಲೈನ್ ಕ್ಲಾಸ್ ಮೂಲಕವೂ ಕೂಡ ಬೋಧನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಶಾಲೆ ಯಾವಾಗ ಪ್ರಾರಂಭಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವನ್ನು ಇದರಲ್ಲಿ ಮಾಡಿಲ್ಲ. ಬಟ್ ಅವರು ಸಲಹೆಗಳನ್ನು ಕೊಟ್ಟಿದ್ದಾರೆ. 9ರಿಂದ 12ನೇ ತರಗತಿವರೆಗೆ ಶಾಲೆಯನ್ನು ಆರಂಭ ಮಾಡಬಹುದು ಅನ್ನೋದನ್ನು. ಸೊ ಒಂದು ದಿನ ಬಿಟ್ಟು ಒಂದು ದಿನ ಕ್ಲಾಸ್ಗಳನ್ನು ನಡೆಸೋದು, ಹೆಚ್ಚು ಮಕ್ಕಳಿರುವಂಥ ಶಾಲೆಗಳಲ್ಲಿ ಶಿಫ್ಟ್ ವೈಸ್ ಕ್ಲಾಸಸ್ಗಳನ್ನು ನಡೆಸೋದು, ಇಡೀ ವಾರದಲ್ಲಿ 3 ದಿನ ಮಾತ್ರ ಶಾಲೆಯನ್ನು ನಡೆಸೋದು. ಸೊ ಈ ರೀತಿಯಾದಂತಹ ಸಲಹೆಗಳನ್ನು ಕೊಟ್ಟಿದ್ದಾರೆ ಈ ವರದಿಯಲ್ಲಿ. ಸೊ ಅದನ್ನು ಸರ್ಕಾರ ಹೇಗೆ ಸ್ವೀಕಾರ ಮಾಡುತ್ತೆ? ದಿನಾಂಕ ನಿಗದಿಯ ವಿಚಾರದಲ್ಲಿ ಶಿಕ್ಷಣ ಇಲಾಖೆಯಲ್ಲೇ ಒಂದಿಷ್ಟು ಗೊಂದಲ ಕಾಣಿಸಿಕೊಳ್ತಾ ಇದೆ. ಸೊ ಗೊಂದಲ ಅನ್ನೋದಕ್ಕಿಂತಲೂ ಇದನ್ನು ಅವರು ಯಾರೂ ಕೂಡ ತಯಾರಿಲ್ಲ ತಮ್ಮ ಹೆಗಲ ಮೇಲೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕೆ. ಕಾರಣ ಇಷ್ಟೇ, ಆಂಧ್ರದಲ್ಲಿ ಆಗಿರುವಂಥ ಎಡವಟ್ಟು. ಸೊ ಆಂಧ್ರದಲ್ಲಿ 160 ಶಿಕ್ಷಕರಿಗೆ ಸೋಂಕು ಬಂದಿದೆ ಶಾಲೆ ಪ್ರಾರಂಭ ಮಾಡಿದ ನಂತರ. ಹಾಗಾಗಿ ಯಾರೂ ಆ ರಿಸ್ಕನ್ನು ತೆಗೆದುಕೊಳ್ಳೋಕೆ ತಯಾರಿಲ್ಲ. ಶಿಕ್ಷಣ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ, ಅದು ಸರ್ಕಾರದ ನಿರ್ಧಾರ ಆಗುತ್ತೆ ಇದರಲ್ಲಿ ಸ್ಪಷ್ಟವಾಗಿ. ಸೊ ಹಾಗಿದ್ದಾಗ ಶಿಕ್ಷಣ ಸಚಿವರ ಅಭಿಪ್ರಾಯ ಏನು? ಶಾಲೆ ಆರಂಭದ ಬಗ್ಗೆ ಶಿಕ್ಷಣ ಸಚಿವರು ಏನು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ನೋಡೋಣ. ಪಬ್ಲಿಕ್ ಟಿವಿಯ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಚಿವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಶಾಲೆಯ ಆರಂಭಗಳ ಬಗ್ಗೆ. ಪಬ್ಲಿಕ್ ಟಿವಿ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಚಿವರು ಹಾಗಿದ್ರೆ ಹೇಳಿದ್ದೇನು? ಶಾಲೆ ಆರಂಭ ಮಾಡಬೇಕು ಅಂತಾನ, ಮಾಡಬಾರದು ಅಂತಾನ? ಹಲವು ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಲೆ ಆರಂಭ ಮಾಡೋದೇ ಬೇಡ ಅಂತ ಹೇಳಿ, ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಶಾಲೆಯನ್ನು ಆರಂಭ ಮಾಡಿ ಅಂತ ಹೇಳಿ. ಸೊ ಈ ಗೊಂದಲದಲ್ಲಿ ಸಿಕ್ಕಾಕೊಂಡಿರೋದ್ರ ಬಗ್ಗೆ ಶಿಕ್ಷಣ ಸಚಿವರು ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿಯ ಕಾರ್ಯಕ್ರಮದಲ್ಲಿ. ನೋಡಿ ಏನು ಹೇಳಿದ್ದಾರೆ. ನಮ್ಮಲ್ಲಿ 2 ಸಮಸ್ಯೆ ನಾವು ಕಾಣ್ತಾ ಇದ್ದೀವಿ. ಒಂದು, ಮಾಡಲೇಬಾರ್ದು ಅಂತ. ಇನ್ನೊಂದು, ದಯವಿಟ್ಟು ಶಾಲೆ ಓಪನ್ ಮಾಡಿ ಅಂತ. ಒಂದು ಸಲ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳೆಲ್ಲನೂ ಕೂಡ ಶಿಕ್ಷಣದಿಂದ ದೂರ ಹೋಗ್ಬಿಟ್ರೆ ಮತ್ತೆ ಅವ್ರನ್ನ ವಾಪಸ್ ಕರ್ಕೊಂಡ್ಬಿಡೋದು ಬಹಳ ಕಷ್ಟ ಇದೆ. ಇದು ಈಗಾಗಲೇ ಒಂದು ಪ್ರೋಸೆಸ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರದ್ದು ಕೂಡ ಅಭಿಪ್ರಾಯ ಸಂಗ್ರಹಣೆ ಮಾಡಲಿಕ್ಕೆ ಮಾಧ್ಯಮ ಮಿತ್ರರನ್ನು ಕೂಡ ಕೇಳಿ, ನಮ್ಮ ಸಚಿವರನ್ನೆಲ್ಲರನ್ನು ಕೇಳಿ ಮುಂದೆ ನಾವು ಹೆಜ್ಜೆ ಇಡ್ತೀವಿ ಗುರುಗಳೇ. ಇನ್ನು ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ದಳವೆ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಶಾಲೆ ಆರಂಭ ಮಾಡಬೇಕು ಅಂತ ತೆಗೆದುಕೊಳ್ಳುವಂಥ ನಿರ್ಧಾರ ಅಷ್ಟು ಸುಲಭದ ನಿರ್ಧಾರವೂ ಅಲ್ಲ. ಕಾರಣ ಈಗಾಗಲೇ ಒಂದು ಪಾಠವನ್ನು ಆಂಧ್ರದಿಂದ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ. ಶುರು ಮಾಡಿಬಿಟ್ರೆ ಏನಾಗ್ಬಿಡುತ್ತೋ, ಅದೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದರ ಜವಾಬ್ದಾರಿಯನ್ನು ಯಾರು ಹೊತ್ಕೊಳ್ಬೇಕು? ಒಂದು ಕಪ್ಪು ಚುಕ್ಕೆಯಾಗಿ ಮಾರ್ಪಟ್ಬಿಡುತ್ತೆ. ಮಕ್ಕಳ ಜವಾಬ್ದಾರಿಯನ್ನು ಯಾರು ಹೊರಬೇಕು? ಇಂತಹ ಹಲವು ರೀತಿಯಾದಂಥ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಸೊ ಈಗ ಒಂದು ರೀತಿಯಾಗಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಒಂದು ರೀತಿ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆಯಾ ಅಂತ ಶ್ರೀನಿವಾಸ್? ಅರುಣ್, ಹೌದು. ಯಾಕಂತಂದ್ರೆ ಸರ್ಕಾರ ಮತ್ತೆ ಶಿಕ್ಷಣ ಇಲಾಖೆಗೆ ಸದ್ಯಕ್ಕೆ ಶಾಲೆಗಳನ್ನ ಪ್ರಾರಂಭ ಮಾಡಿದ್ರೆ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದೇ ದೊಡ್ಡ ಮಟ್ಟದ ಆತಂಕ. ಯಾಕಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಶಿಕ್ಷಕರಿಗೆ ಸೋಂಕು ಹರಡಿದಂತೂ ಇತ್ತೀಚೆಗೆ ಕಂಡು ಬಂದಂತಹ ವರದಿಗಳು. ಹಾಗಾಗಿ ಶಿಕ್ಷಣ ಇಲಾಖೆ ಒಂದು ರೀತಿ ಗೊಂದಲಕ್ಕೆ ಈಡಾಗಿದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಸುರೇಶ್ ಕುಮಾರ್ ಅವರ ಸೂಚನೆ ಮೇರೆಗೆ ಆಯುಕ್ತರಾದಂತಹ ಅನ್ಬು ಕುಮಾರ್ ಅವರು ಒಂದು ವರದಿಯನ್ನು ರೆಡಿ ಮಾಡಿದ್ದಾರೆ. ಬಹುಶಃ ಈ ಒಂದು ವರದಿಯನ್ನ ಇವತ್ತು ಅಥವಾ ನಾಳೆ
ನಾಳೆ ಒಳಗಡೆ ಶಿಕ್ಷಣ ಸಚಿವರಿಗೆ ಆ ವರದಿಯನ್ನು ನೀಡಲಾಗುತ್ತೆ. ಆ ವರದಿಯಲ್ಲಿ ಪ್ರಮುಖವಾಗಿ ಆಯುಕ್ತರು ಎಲ್ಲೂ ಕೂಡ ಡಿಸೆಂಬರ್ನಿಂದನೇ ಶಾಲೆಗಳನ್ನ ಪ್ರಾರಂಭ ಮಾಡಿ ಅನ್ನುವಂತಹ ನಿಗದಿತವಾದಂತಹ ದಿನಾಂಕವನ್ನ ಪ್ರಸ್ತಾಪ ಮಾಡಿಲ್ಲ. ಯಾಕಂತಂದ್ರೆ ನಾವು ಈಗಾಗಲೇ ಹೇಳಿದಾಗೆ ಶಿಕ್ಷಣ ಇಲಾಖೆ ಯಾವತ್ತಿನಿಂದ ಪ್ರಾರಂಭ ಮಾಡಬೇಕು ಅನ್ನುವಂತಹ ಗೊಂದಲದಲ್ಲೇ ಇರುವಂತದ್ದು. ಅದರ ಜೊತೆಗೆ ಪ್ರಾರಂಭದಲ್ಲಿ 9ರಿಂದ 12ನೇ ತರಗತಿವರೆಗೂ ಮಾತ್ರ ಪ್ರಾರಂಭ ಮಾಡಿ ಅನ್ನುವಂತಹ ಶಿಫಾರಸನ್ನ ಆ ವರದಿಯಲ್ಲಿ ಮಾಡಿದ್ದಾರೆ ಅನ್ನುವಂತಹ ಅಂಶಗಳು ನಮಗೆ ಲಭ್ಯವಾಗಿರುವಂತದ್ದು. ಆದ್ರೆ ಯಾವತ್ತಿನಿಂದ ಪ್ರಾರಂಭ ಮಾಡಬೇಕು ಅನ್ನುವಂತಹ ದಿನಾಂಕವನ್ನ ಸರ್ಕಾರವೇ ನಿರ್ಧಾರ ಮಾಡಲಿ ಅನ್ನುವಂತಹ ಒಂದು ಜವಾಬ್ದಾರಿಯನ್ನ ಸರ್ಕಾರಕ್ಕೆ ಆಯುಕ್ತರು ನೀಡಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ವರದಿಯನ್ನ ಈಗ ಸಚಿವರು ಪಡೆದುಕೊಂಡ ನಂತರ ಸಿಎಂ ಯಡಿಯೂರಪ್ಪನವರ ಮುಂದೆ ಆ ಒಂದು ವರದಿ ಹೋಗುತ್ತೆ. ಯಡಿಯೂರಪ್ಪನವರು ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಖಾಸಗಿ ಶಾಲೆಗಳ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಲಾಗಿದೆ, SDMC ಸದಸ್ಯರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಲಾಗಿದೆ, ಪೋಷಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡುವಂತ ಕೆಲಸ ಆಗಿರುವಂತದ್ದು. ಹಾಗಾಗಿ ಎಲ್ಲವನ್ನ ಅವಲೋಕನ ಮಾಡಿ ಸಿಎಂ ಯಡಿಯೂರಪ್ಪನವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ರಾಜ್ಯದಲ್ಲಿ ಯಾವತ್ತಿನಿಂದ ಶಾಲಾ ಕಾಲೇಜುಗಳು ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿಯುತ್ತೆ. ಅರುಣ್.